ಮದುವೆಗೆ ಹೋದ್ ನೋಡು ಅಯ್ಯೋ ನಮ್ಗೆ ಹೇಳಕ್ಕೆ ಮಾಡ್ಕೊಂಡ ಸೋಳ ಮಗ ಅಕ್ಕ ಇದು ಮಾಡಿ ಆಗ್ಲು ಹೆಚ್ಚು ಕಮ್ಮಿ ಅರ್ಧ ಕೆ ಜಿ ಚಿನ್ನ ಕೊಟ್ಟಿದ್ದೀನಿ ಸ್ವಾಮಿ, ಅರ್ಧ ಕೆ ಜಿ ಚಿನ್ನ. ದುಡ್ಡು ಹಂಗೆ ಕೊಟ್ಟಿದ್ದೀನಿ ನಾನು, 50 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಬೇಕಾದ್ರೆ ದುಡ್ಡು ಕಾಸು ಒಡವೆ ಎಲ್ಲ ಕೊಟ್ಟರು ಇನ್ನೂ ಬೇಕು. ಹೋಗಿ ಬರ್ಸೆ ಅಂತ ಕೋರ್ಟ್ಗೆ ಹಾಕ್ಕೊಂಡು ನೋಡಿ, ಕೋರ್ಟಲ್ಲಿ ತಿಕ್ಸಿ ಸ್ವಾಮಿ, ಕೋರ್ಟ್ಗೆ ಹಾಕ್ಕೊಂಡಾನೆ ನಾವು ಹುಡುಗಿ ಕೆಲ ಹಾಕ್ಸೋನೆ. ಈಗಲೂ ಚನ್ನಪಟ್ಟಣ ಸ್ವಾಮಿ ನಮ್ಮದು, ಇಲ್ಲಿ ಕೋರ್ಟ್ಗೆ ಹಾಕ್ತಾನೆ ಸ್ವಾಮಿ. ಈಗಲೂ ಕೊಡಿ ಇದು ಕೊಟ್ಟರು ಸಾಲಕ್ಕಲ್ಲ ಅಂತವ ವರಕ್ಷಣ. ಅವ್ರ ಅಪ್ಪನೂ ಅವ್ರ ಅವನೂ ಮತ್ತು ತಂಗಿ ಒಬ್ಳು ಅವಳೆ ಸ್ವಾಮಿ, ತಂಗಿ ಹೆಸರನ್ನು ಬರ್ಕೊಳ್ಳಿ ಸ್ವಾಮಿ. ಅವರೆಲ್ಲ ಸೇರ್ಕೊಂಡು ಹಿಂಗೆಲ್ಲ ಮಾಡ್ಯಾರ ಸ್ವಾಮಿ. 2 ಅವಳು 6 ಇದೈತೆ ಮಗ ಮಗಿದ್ದೆ ಅವನೇ ಮಗಿಲೈತೆ ಕಾಲೇಜು ಅವನು ಮಾಸ್ಟರ್ ಕಾಲೇಜಿಗೆ ಸೇರಿಸಿದ್ದು. ಮಗಳು ಹೇಳಿದ್ರು ಸುಮ್ಕರಪ್ಪ ತೆಗಿ ಏನೂ ಹಾಕಲ್ಲ, ಸೇರೋತಾನೆ ಏನೂ ಹಾಕಲ್ಲ ಅಂತ. ನನ್ನ ಆಫೀಸ್ನಲ್ಲಿ ನನ್ನ ಎಸ್ ಐ ನನ್ನಂತ ಅವನೇ, ನಾನೇನು ಬೇಕಾದ್ರೆ ಮಾಡಿ ನಾನು ನಿನ್ನ ಕೊಲೆ ಮಾಡೋಗಿ ಅಲ್ಲಿಗೆ ಹೋಗಿ ಕೂದತೀನಿ ಅನ್ನೋ ಸ್ವಾಮಿ. ಹಿಂಗೆಯೇ ಸ್ವಾಮಿ. ಇನ್ನು ವರಕ್ಷಣೆ ತಪ್ಪ ದುಡ್ಡು ಒಡವೆ ಈ ಬ್ಯಾಂಕಿಗೆ ತಗೊಂಡೋಗಿ ಇಟ್ಟಾನೆ, ಒಡವೆ ಇಡೀ ಒಡವೆನ ಇಟ್ಟಾನೆ ಸ್ವಾಮಿ. ಕೊಟ್ಟಿದ್ವಿ ಸ್ವಾಮಿ, ಅರ್ಧ ಕೆ ಜಿ ಚಿನ್ನ ಕೊಟ್ಟಿದ್ವಿ. ಅರ್ಧ ಕೆ ಜಿ ಚಿನ್ನ ಏನೇನು ಮಾಡೋನೋ ಗೊತ್ತಲ್ಲ, ಅಷ್ಟು ಒಡವೆ ಬ್ಯಾಂಕ್ನಲ್ಲಿ ಇಟ್ಟವನೇ. ಇನ್ನು ಏನೇನೋ ಮಾಡೋಣ ಸ್ವಾಮಿ. ನೀವು ಇಲ್ಲ ಸ್ವಾಮಿ, ಸ್ಟೇಷನ್ಗೆ ಹೋಗ್ಲಿಲ್ಲ, ಕೊಡ್ಲಿಲ್ಲ. ಈ ಹುಡುಗಿ ಬೇಡ ಆಡ್ಕೊತಾರೆ ಜನ, ಬ್ಯಾಡಿ ಹೆಂಗೆ ಅಂಚೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಣ್ಣ, ಬೇಡ ನಾವು ಕೊಡೋ ಸ್ಟೇಷನ್ಗೆ ಬೇಡ ಇನ್ನೊಂದ್ರೆ ಕೇಳಲಿಲ್ಲ. ಹೇಳ್ಕೊಂಡಿತ್ತು ಸ್ವಾಮಿ, ಹಿಂಗೆಲ್ಲ ಮಾಡ್ತಾನೆ. ಒಂದ್ಸರಿ ಬಿಲ್ಡೆ ಹೊಡಾಕಿದ್ದ, ಆಗ್ಲೂ ಕೊಡಿಸ್ತಾ ಹೋತು. ಬೇಡ ಬಿಡಿಯತ್ತ ಓದಿ, ಏನಾರು ಆಡಾಗ ಓದಿ, ನನ್ನ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗುತ್ತೆ ಬ್ಯಾಡಿ ಅಂತ ಸ್ವಾಮಿ. ನಮಗೆ ಗೊತ್ತೇ ಇಲ್ಲ ಸ್ವಾಮಿ, ಇದು ಬೆಳಗ್ಗೆ ಇದು ಗೊತ್ತಿಲ್ಲ, ನೆನ್ನೆದು ಗೊತ್ತಿಲ್ಲ ಸ್ವಾಮಿ. ನಂಗೆ ಹಿಂಗೆ ಆ ಥರ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡಲೇ ಇಲ್ಲ, ಫೋನೇ ಮಾಡಲಿಲ್ಲ. ಈ ಗ್ರಾಚಾರ ಇರ್ತಾರೆ ಸ್ವಾಮಿ ನನಗೆ, ನನ್ನ ಮಗಿಗೆ ಚನ್ನಪಟ್ಟಣ ಇಲ್ಲೇ ಕೇರ್ ಫಾರ್ಮಲ್ಲಿ ಸ್ವಾಮಿ. ಮನೆ ಬೇಕಾದಂಗೆ ಕೂಡ ಕೊಟ್ಟಿದ್ದೀನಿ ಸ್ವಾಮಿ. ಎಲ್ಲ ನಾವು ಜೋರ ಮಾಡಿ ಕೂಲಿ ಮಾಡಿ ಒಂದು 2 ಲೀಟ್ರ್ ಹಾಲು ಮಾರ್ಬಿಟ್ಟು ನನ್ನ ಮಗಿಗೆ ಏನು ಬೇಕಾದನ್ನು ತಿಕ್ಕೊಟ್ಟಿದ್ದೀನಿ. ಮನೆಗೆ ಎಲ್ಲರ ಮೇಲೆ ಸೋಪ್ ಐತೆ ಇದೈತೆ, ನನ್ನ ಮಾಡಿ ಏನೂ ಅಲ್ಲ, ನಾನು ತಿಕ್ಕೊಡಿ ಇದು ಮಾಡಿ ಅನ್ನೋತಿ ಎಲ್ಲನೂ ತಿಕ್ಕೊಟ್ಟಿದ್ದೀನಿ ಸ್ವಾಮಿ. ಬೇಕಾದ ಮಾಡಿದ್ದೀನಿ ಸ್ವಾಮಿ ನಾನು. ನೋಡಿ ಸ್ವಾಮಿ ಏನೈತೆ ಅನ್ನೋದ. ನನ್ನ ಮಗಿಗೆ ಎಷ್ಟೋ ಕಂದಿನ ಪ್ರತಿಯೊಂದು ಕೊಟ್ಕೊಳ್ತೀನಿ ಸ್ವಾಮಿ. ಇಲ್ಲಿಂದವ ಮಕ್ಳು ಕಂದಿಸ್ಬೇಡಕಣವ ಇದು ಮಾಡ್ಕೊಳ್ಳೋ ಅಂತ ಪ್ರತಿಯೊಂದೂ ರೇಷನ್ ಹಾಲಿಂದ ಇದರಿಂದ ಪ್ರತಿಯೊಂದು ಕೊಟ್ಕೊಳ್ತೀವಿ ಸ್ವಾಮಿ ನಾನು. ಏನು ಮಾಡೋಣ ಸೋಡ ಮಗ ಸ್ವಾಮಿ. ಇದು ಚುಚ್ಚಾನೆ ಯಾವಾಗ ತಗೊಂಡು ಯಾವಾಗ ಬಿಟ್ಟಿಂದ 3 ದಿವಸದಾಗ ಹೋಗ್ಲಿಲ್ಲ ಅದು ನಾವು. ಇಲ್ಲ 3 ದಿವಸ ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಇಲ್ಲ ಎಲ್ಲ ಮಾಡಿದನು ಹೊರಗೆ ಹೋದೆ ಅವನು ಹೊರಗೆ ಹೋಗಿ ಕಳಿಸ್ಬಿಡಿ ಸ್ವಾಮಿ. ಇನ್ನು ಈಚೆ ಬರಬಾರ್ದು ಸ್ವಾಮಿ. ಅವನು ಆ ಮಕ್ಕಳು ಸಾಕ್ಬೇಕು ಹೆಂಗಿದ್ರು ನಾನು ಸಾಕ್ತಾ ಇದ್ದೀನಿ. ನಾನು ಹಂಗೇರು ಮನೆಯಿಂದ ವರ್ಷ ಕಳಿಸ್ತೀವಿ ಮಾಡಿವೆ, ವಿದ್ಯಾಭ್ಯಾಸಕ್ಕೆ ಒಂಚೂರು ದುಡ್ಡು ಕಟ್ಬೇಕಂತ ನಾನು ಕಟ್ತೀನಿ. ಅವನ್ನ ಅವರು ಅವ್ರ ಅಪ್ಪ ಅವ್ವ ಅವ್ನ ತಂಗಿ ಬೆಂಗಳೂರಲ್ಲಿ ಅವಳು ಈಗ ಒಂದು 5-6 ದಿವಸದಲ್ಲಿ ಬಂದು ವಾರದಲ್ಲಿ ಬಂದು ಹೋಗಿದ್ಲು. ಅವಳು ಇದೆ ಅಪ್ಪನ ಮನೆಯ ಅಲ್ಲಿ ಬೆಂಗಳೂರಲ್ಲಿ ಅವಳೆ ಶ್ಯಾಮಣ್ಣ ಅಂತವ.